ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಾಸನಿಗೆ ಮತ್ತಷ್ಟು ಸಂಕಷ್ಟ ಇದೀಗ ಎದುರಾಗ್ತಾ ಇದೆ. ನಟ ದರ್ಶನ್ ಮೇಲೆ ಕೊಲೆ ಸಾಕ್ಷಿನಾಶದ ಆರೋಪ ಕೂಡ ಇದೆ. ಒಂದಲ್ಲ ಎರಡಲ್ಲ 10 ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿರುವಂತದ್ದು. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಇದೀಗ ಸಾಕ್ಷಿನಾಶದ ಆರೋಪ ಕೂಡ ಸುತ್ತಕೊಂಡಿದೆ. ಜೊತೆಯಲ್ಲಿ ಇನ್ನೂ ಹಲವಾರು ಆರೋಪಗಳು ಒಂದಲ್ಲ ಎರಡಲ್ಲ 10 ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಒಟ್ಟಾರೆಯಾಗಿ ಕಾಟೇರನಿಗೆ ಸಂಕಷ್ಟ ತಪ್ಪಿದಂತೆ ಕಾಣಿಸೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಾಸನಿಗೆ ಮತ್ತಷ್ಟು ಸಂಕಷ್ಟ ಇದೀಗ ಎದುರಾಗ್ತಾ ಇದೆ. ಈ ಒಂದು ಪ್ರಕರಣದಿಂದ ಬಿಡಿಸಿಕೊಳ್ಳುವುದು ಬಹುದೊಡ್ಡ ಒಂದು ಸಂಕೊಲೆಯಂತೆ ಸುತ್ತಕೊಳ್ತಾ ಇದೆ. ಇದರಿಂದ ಹೊರಗಡೆ ಬರೋದು ನಿಜಕ್ಕೂ ಕೂಡ ಕಷ್ಟ ಆದಂತೆ ಕಂಡು ಬರ್ತಾ ಇದೆ. ಒಂದಲ್ಲ ಎರಡಲ್ಲ 10 ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ. ಸಾಕ್ಷ್ಯನಾಶದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಜೊತೆಯಲ್ಲಿ ಬೇರೆ ಬೇರೆ ಪ್ರಕರಣಗಳು ಒಟ್ಟು 10 ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ನಟ ದರ್ಶನ್ ಮೇಲೆ ಕೊಲೆ ಸಾಕ್ಷಿನಾಶದ ಆರೋಪ ಕೂಡ ಇರುವಂತದ್ದು. ನಟ ದರ್ಶನ್ ಮೇಲೆ 10ಕ್ಕೂ ಹೆಚ್ಚು ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ. ಇನ್ನು ಹಾಕಿರುವ ಕೇಸ್ಗಳು ಯಾವುದು ಅಂತ ನೋಡೋದಾದ್ರೆ 34 ಉದ್ದೇಶಪೂರ್ವಕವಾಗಿ ಕೊಲೆ ಮಾಡುವಂತದ್ದು, ಅಂದ್ರೆ ಐಪಿಸಿ 302 ಕೊಲೆ 34 ಅಡಿಯಲ್ಲಿ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡುವಂತದ್ದು, 120B ಅಡಿಯಲ್ಲಿ ಒಳಸಂಚು ರೂಪಿಸುವಂತದ್ದು, ಹಾಗೆ 355ರ ಅಡಿಯಲ್ಲಿ ಅನುಮಾನದಿಂದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿರುವಂತದ್ದು, ಸೆಕ್ಷನ್ 143 ಅಡಿಯಲ್ಲಿ ಕಾನೂನು ಬಾಹಿರ ಸಭೆಯನ್ನ ನಡೆಸಿರುವಂತದ್ದು, ಜೊತೆಯಲ್ಲಿ ಸೆಕ್ಷನ್ 147 ಹಿಂಸಾಚಾರವನ್ನ ನಡೆಸಿರುವಂತದ್ದು, ಇನ್ನು ಸೆಕ್ಷನ್ 148 ಮಾರಣಾಂತಿಕವಾಗಿ ಹಲ್ಲೆಗೆ ಆಯುಧಗಳ ಬಳಕೆಯನ್ನ ಮಾಡಿರುವಂತದ್ದು, ಜೊತೆಯಲ್ಲಿ ಸೆಕ್ಷನ್ 149 ಅಡಿಯಲ್ಲಿ ನಡೆದಿರುವ ಅಪರಾಧಕ್ಕೆ ಜವಾಬ್ದಾರಿಯನ್ನ ಹೊತ್ಕೊಳ್ಳುವಂತದ್ದು, ಇನ್ನು ಸೆಕ್ಷನ್ 201 ಸಾಕ್ಷಿನಾಶ ಮಾಡುವಂತಹ ಒಂದು ಆರೋಪ, ಜೊತೆಯಲ್ಲಿ ಸೆಕ್ಷನ್ 364 ಅಡಿಯಲ್ಲಿ ಅಪಹರಣ ಮಾಡಿದಂತಹ ಒಂದು ಪ್ರಕರಣ, ಹೀಗೆ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಿಸಲಾಗಿದೆ ಕೇಸನ್ನ. ಹಾಗಾಗಿ ಹೇಗೆ ಹೊರಗಡೆ ಬರ್ತಾರೆ ಇವೆಲ್ಲವನ್ನ ಕೂಡ ಬಿಡಿಸ್ಕೊಂಡು ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ ಅವರಿಗೆ. ಈ ಒಂದು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಸಾಕಷ್ಟು ಸೆಕ್ಷನ್ಗಳನ್ನ ಹಾಕಲಾಗಿದೆ. ಒಟ್ಟು 10 ಸೆಕ್ಷನ್ಗಳು ಅವರ ಮೇಲೆ ದಾಖಲಾಗಿರುವಂತದ್ದು. ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ನಟ ದರ್ಶನ್ಗೆ. ಈಗ ಆರೋಪಿ ಮತ್ತೊಮ್ಮೆ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ನಟ ದರ್ಶನ್ ಮೇಲೆ ಕೊಲೆ, ಸಾಕ್ಷಿನಾಶ, ಅಪಹರಣ, ಹೀಗೆ ಒಂದಲ್ಲ ಎರಡಲ್ಲ ಒಟ್ಟು